ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸಹ ಅಂಜನಾದೇವಿ ಕ್ರಿಯೇಟಿವ್ ಎಜುಕೇಷನ್ ಕೋಚಿಂಗ್ ಸೆಂಟರ್ ಕೊಪ್ಪನೂರು ಇವರದಿಂದ ತಮ್ಮೆಲ್ಲರಿಗೂ ಸಹ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ವಿಶೇಷವಾಗಿ ಇವತ್ತಿನ ದಿನ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಸಾಹಿತ್ಯ, ಕನ್ನಡದ ವೈಭವವನ್ನು ಮೆರೆಸಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕನ್ನಡಕ್ಕಾಗಿ ತಮ್ಮ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂತಹ, ಕನ್ನಡದಲ್ಲಿ ಒಂದು ವೈಭವವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹ ಪ್ರತಿ ನಮ್ಮ ರಕ್ತದ ಕಣಕಣದಲ್ಲೂ ಕನ್ನಡವನ್ನು ಇರಿಸಿದಂತಹ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಇಂದಿನ ತರಗತಿಯಲ್ಲಿ ಅವರ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಪರೀಕ್ಷಾ ವಿಷಯವಾಗಿ ತಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ವ್ಯಕ್ತಿಯ ಬಗ್ಗೆ ಕೇಳತಕ್ಕಂತಹ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ತಾವೆಲ್ಲರೂ ಸಹ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ, ಈಗ ಲೆಟ್ಸ್ ಸ್ಟಾರ್ಟ್ ಕ್ಲಾಸ್. ಓಕೆ, ಸೊ ಈಗ ನಾನು ಆಗಲೇ ಹೇಳಿದೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಪ್ರತಿ ನಮ್ಮ ದೇಹದ ರೋಮಾಂಚನಗೊಳಿಸ್ತಕ್ಕಂಥ ಒಂದು ಗೀತೆಯನ್ನ, ನಾಡಿನ ಸೊಬಗನ್ನ ತಮ್ಮ ಒಂದು ಸಾಹಿತ್ಯದ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಅರ್ಪಣೆ ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅವರು ಕುವೆಂಪು ಅವರು. ಕುವೆಂಪು ಅವರು ಕನ್ನಡದ ಒಂದು ಮೆರಗನ್ನ ನಮ್ಮೆಲ್ಲರಿಗೂ ನೀಡಿರ್ತಕ್ಕಂತಹ ಒಂದು ವೈಭವದ ಕತೆ. ಅವರು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನೋ ಹುಡ್ತಾನೆ ಮತ್ತು ಸಾಯ್ತಾನೆ. ಇವೆರಡು ಹುಟ್ಟು ಮತ್ತು ಸಾವುಗಳ ನಡುವೆ ಏನನ್ನ ಸಾಧನೆ ಮಾಡಿದ, ಏನನ್ನ ತೆಗೆದುಕೊಂಡು ಹೋಗ್ತಾನೆ, ಯಾವ ಒಂದು ಕೀರ್ತಿ ಸಾಧನೆಯನ್ನ ಬೆಳಗಿ ಹೋಗ್ತಾನೆ ಅನ್ನೋದನ್ನ ನಾವು ಇವರನ್ನ ನೋಡಿ ಕಲಿಬೇಕು. ನೋಡ್ರಿ, ಹಾಗಾಗಿ ಫಸ್ಟ್ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಅಧ್ಯಯನ ಮಾಡಬೇಕಾದ್ರೆ ಅವರ ಜನನ ಯಾವಾಗಾಯಿತು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಕುವೆಂಪು ಅವರ ಜನನ ಎಷ್ಟೆಲ್ಲ ಆಗುತ್ತೆ ಅಂತಂದ್ರೆ ಡಿಸೆಂಬರ್ 29 1904 ಅವರ ಜನನವಾಗುತ್ತೆ. ಸೊ ಈ ಒಬ್ಬ ವ್ಯಕ್ತಿಯ ಜನನ. ಸೊ ಪ್ರಶ್ನೆ ಒಂದು, ಕುವೆಂಪು ಅವರು ಜನಿಸಿದ ಇಸ್ವಿ ಅಥವಾ ತಾರೀಕು ಅಥವಾ ದಿನಾಂಕ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಪ್ರಶ್ನೆಗೆ ಉತ್ತರ ಡಿಸೆಂಬರ್ 29, 1904 ಜನಿಸ್ತಾರೆ. ಇದು ಒಂದನೇ ಪ್ರಶ್ನೆ. ನೆಕ್ಸ್ಟ್ ಒನ್, ಅವರ ಮರಣ. ಜನನ ಆದ ತಕ್ಷಣ ಪ್ರತಿಯೊಬ್ಬ ವ್ಯಕ್ತಿ ಜನನದ ನಂತರ ಮರಣವನ್ನ ಹೊಂದಲೇಬೇಕು. ಸೊ ಹಾಗಾಗಿ ಮರಣ ಯಾವಾಗಾಯಿತು ಅವರು ಅಂದ್ರೆ ನವೆಂಬರ್ 11, 1994 ಅವರು ಮರಣವನ್ನ ಹೊಂದ್ತಾರೆ. ಹಾಗಾದ್ರೆ ಈ ಹುಟ್ಟು ಮತ್ತು ಸಾವು ಇವುಗಳ ನಡುವೆ ಇಷ್ಟೆಲ್ಲ ಕೀರ್ತಿಯನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿ ಕುವೆಂಪು ಅವರು. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕುವೆಂಪು ಅವರು ಮೊದಲನೇದಾಗಿ ಒಂದನೇ ಒಂದು ಭಾಗವನ್ನು ಹೇಳಬೇಕಾದ್ರೆ ಮೊದಲನೇದಾಗಿ ಅವರೊಬ್ಬ ಕವಿ. ಕುವೆಂಪು ಯಾರು ಅಂತ ತಕ್ಷಣ ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಬರಬೇಕು, ಅವರೊಬ್ಬ ಕವಿ. ಹಾಗೆ ಅವರನ್ನು ನಾವು ಏನಂತ ಕರಿತೀವಿ, ರಾಷ್ಟ್ರ ಕವಿಗಳಲ್ಲಿ ಒಬ್ಬರು. ರಾಷ್ಟ್ರ ಕವಿಗಳಲ್ಲೂ ಅವರು ಒಬ್ಬರು. ಸೊ ರಾಷ್ಟ್ರಕವಿ ಅಂತಲೂ ಅವರನ್ನ ಕರೆಯಬಹುದು. ಸೊ ನಂತರ ಇವರಿಗೆ ಕನ್ನಡ ಜ್ಞಾನಪೀಠವನ್ನ ಅಂದ್ರೆ ಕನ್ನಡ ಸಾಹಿತ್ಯವನ್ನ ಉನ್ನತ ಮಟ್ಟದಲ್ಲಿ ಕೊಂಡೊಯ್ದು ಯಾರು ಕನ್ನಡದ ಮೆರಗನ್ನ ಮೆರೆಸಿದ್ರಪ್ಪ ಅಂದ್ರೆ ಅದು ಕುವೆಂಪು ಅವರು. ಹಾಗಾಗಿ ಅವರು ಕನ್ನಡದಲ್ಲಿ ಬರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿ, ಭಾರತ ದೇಶವು ನೀಡ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ, ವೆರಿ ಇಂಪಾರ್ಟೆಂಟ್, ಕನ್ನಡದಲ್ಲಿ ಕನ್ನಡದ ಸಾಹಿತ್ಯಕ್ಕಾಗಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ನಮ್ಮ
ಕುವೆಂಪು ಅವರು. ಹಾಗಾಗಿ ಯಾರು ಕೇಳ್ತಾರೆ ಪ್ರಶ್ನೆಗಳನ್ನ, ಕನ್ನಡ ಸಾಹಿತ್ಯದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಕವಿ ಯಾರಪ್ಪ ಅಂತಂದ್ರೆ ಅದು ಯಾರಿಗೆ ಹೋಗುತ್ತೆ? ಅದು ಸಹ ನಮ್ಮ ಕುವೆಂಪು ಅವ್ರಿಗೆ ಸಲ್ಲುತ್ತೆ. ನಂತರ ಪ್ರಶ್ನೆ ಬರ್ಬೋದು ನೋಡ್ರಿ. ಒಂದು, ಕುವೆಂಪು ಅವರು ಕವಿ, ಅವರನ್ನ ರಾಷ್ಟ್ರಕವಿ ಅಂತಲೂ ಕರಿಬಹುದು. ನಂತರ ಮೂರನೇದಾಗಿ ಬರ್ತಕ್ಕಂಥ ಪಾಯಿಂಟ್ ಅಂಶ ಏನಪ್ಪಾ ಅಂತಂದ್ರೆ, ಒಂದು ಕನ್ನಡದ ಸಾಹಿತ್ಯದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕವಿ ಯಾರು? ನಮ್ಮ ಕುವೆಂಪು ಅವರು. ನಂತರ ನಾನು ಈಗ ಹೇಳಿದೆ, ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಹೆಮ್ಮೆಯ ನಾಡಗೀತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅದು ಸಹ ಕುವೆಂಪು ಅವರು. ಸೊ ನೋಡಿಲಿ, ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ನಾಡಗೀತೆಯನ್ನು ರಚಿಸಿದವರು, ಕರ್ನಾಟಕ ರಾಜ್ಯದ ನಾಡಗೀತೆಯನ್ನು ರಚಿಸಿದವರು ಅಥವಾ ನಮ್ಮ ನಾಡಗೀತೆಯನ್ನು ರಚಿಸಿದವರು ಯಾರಪ್ಪ ಅಂತಂದ್ರೆ ಅವರೇ ನಮ್ಮ ಕುವೆಂಪು. ಹೌದಾ? ನೆಕ್ಸ್ಟ್, ಕುವೆಂಪು ಅವರ ತಂದೆಯ ಹೆಸರನ್ನ ಕೇಳಿದ್ರೆ ಅಲ್ಲಿ ಕೇಳ್ತಾರೆ. ಸೊ ಕುವೆಂಪು ಅವರ ತಂದೆಯವರ ಹೆಸರೇನು ಅಂತಂದ್ರೆ ಅವರ ತಂದೆಯ ಹೆಸರು ವೆಂಕಟಪ್ಪ. ಅವರ ಮಗ ಯಾರು ಮುಂದೆ ಹೇಳ್ತಾರೆ. ಸೊ ಇಲ್ಲಿ ವೆಂಕಟಪ್ಪ ಅನ್ನೋದು ಅವರ ತಂದೆಯ ಹೆಸರಾಗಿರುತ್ತೆ. ಹಾಗೆ ನಂತರ ಕನ್ನಡ ಸಾಹಿತ್ಯಕ್ಕಾಗಿ ಇವರು ಸಹ ಹೋರಾಡಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇವರು ನೋಡಲಿ, ಜನಿಸಿದ್ದು ಅವರ ಅಮ್ಮನ ತವರು ಮನೆಯಲ್ಲಿ. ಅದೇ ಯಾವ್ದಪ್ಪ ಅಂತಂದ್ರೆ ಹಿರೇಕೋಡಿಗೆ ಅಂತಕ್ಕಂಥ ಗ್ರಾಮದಲ್ಲಿ ಅವರು, ಚಿಕ್ಕಮಗಳೂರು ಡಿಸ್ಟಿಕ್ ಇದು, ಕೊಪ್ಪ ತಾಲೂಕಿನಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ತಕ್ಕಂಥ ಹಿರೇಕೋಡಿಗಿ ಗ್ರಾಮದಲ್ಲಿ ಅವರ ತಾಯಿಯವರ ತವರು ಮನೆ ಅಂತ. ಅರ್ಥ ಆಯ್ತಾ? ತಾಯಿಯವರ ತವರು ಮನೆಯಲ್ಲಿ ಇವರು ಜನಿಸ್ತಾರೆ. ನಂತರ ಅವರು ಎಲ್ಲ ವಾಸ ಅಥವಾ ಅವರ ಕಾದಂಬರಿ ರಚನೆ ಅಥವಾ ಅವರ ಒಂದು ಒಡನಾಟ ಎಲ್ಲಿ ಹೆಚ್ಚಾಗಿತ್ತಪ್ಪ ಅಂತಂದ್ರೆ ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕುಪ್ಪಳ್ಳಿ ಅಂತಕ್ಕಂತಹ ಸ್ಥಳದಲ್ಲಿ ಅವರು ಹೆಚ್ಚಾಗಿ ತಮ್ಮ ಜೀವನದ ಕಾಲಗಳನ್ನ ಕಳೀತಾರೆ. ಅದನ್ನ ಸಹ ಅವರು ಅಲ್ಲೇ ಅವರ ಒಂದು ವಿಶ್ರಾಂತಿಯ ಸ್ಥಳವನ್ನಾಗಿ ಮಾಡಿದ್ರು. ಯಾವ್ದನ್ನ? ಕುಪ್ಪಳ್ಳಿಯನ್ನ ವಿಶ್ರಾಂತಿ ಸ್ಥಳ. ಇವರಿಗೆ ನೋಡಿ, ಕುವೆಂಪು ಅಂತ ಹೇಗೆ ಬಂತು ಹೆಸರು ಅಂತಂದ್ರೆ ನೋಡ್ಲಿ, ಯಾರು? ಕುಪ್ಪಳ್ಳಿ. ಫಸ್ಟ್ ಅವ್ರು ಏನ್ ಮಾಡಿದ್ರು? ಅವರ ಊರನ್ನ ತಗೊಂಡ್ರು, ಕುಪ್ಪಳ್ಳಿ. ಯಾರು ಅವರ ಅಪ್ಪಾಜಿ? ವೆಂಕಟಪ್ಪ. ಅವ್ರ ಹೆಸರೇನು ನೋಡಿಲಿ, ಇಲ್ಲಿ ಕೇಳ್ತಾರೆ. ಮೂಲ ಹೆಸರು ಇಲ್ಲಿದೆ ನೋಡ್ರಿ, ಪ್ರಶ್ನೆ ಇದೆ ನೋಡ್ರಿ, ಕಾವ್ಯನಾಮ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ 11ನೇ ಪ್ರಶ್ನೆ ಇದೆ. ಇವರ ಮೂಲ ಹೆಸರು ಪುಟ್ಟಪ್ಪ. ಹೌದಾ? ಸೊ ಇಲ್ಲಿ ನೋಡಿ, ಕುವೆಂಪು. ಹೌದಾ? ಕುಪ್ಪಳ್ಳಿಯಿಂದ ಕು ತೆಗೆದ್ರು, ವೆಂಕಟಪ್ಪನಿಂದ ವೆಂ ತೆಗೆದ್ರು, ಪುಟ್ಟಪ್ಪನಿಂದ ಕು ತೆಗೆದ್ರು. ಈ ಮೂರನ್ನು ಸೇರಿ ಅವ್ರು ಏನ್ ಮಾಡ್ಕೊಂಡ್ರು? ಕುವೆಂಪು ಅಂತ ಹೇಳಿ ತಮ್ಮ ಒಂದು ಕಾವ್ಯನಾಮವನ್ನು. ನೋಡಿ ಎಷ್ಟು ಚಂದ ಇದೆಯಲ್ಲ. ಎಲ್ಲ ಬರ್ತಕ್ಕಂಥ ಮೊದಲನೇ ಹೆಸರುಗಳನ್ನ, ಅಕ್ಷರಗಳನ್ನ ತೆಗೆದುಕೊಂಡು ಅವರು ಒಂದು ಕಾವ್ಯನಾಮವನ್ನ, ಅಂಕಿತ ನಾಮವನ್ನಾಗಿ ಮಾಡ್ಕೊಳ್ತಾರೆ. ನಂತರ ಇವರಿಗೆ ಯಾಕಪ್ಪ, ನಾನು ಮೊದಲೇ ಹೇಳಿದ್ದೀನಿ, ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡದ ಕವಿ. ಯಾಕೆ ಕೊಟ್ರು? ಅವ್ರಿಗೆ ಯಾಕೆ ಕೊಟ್ರಪ್ಪ ಅಂತಂದ್ರೆ, ಇಲ್ಲಿ ಇವರು ಮೊದಲೇ ಕವಿಯಾಗಿರೋದ್ರಿಂದ ಸಾಹಿತ್ಯ, ಕಾದಂಬರಿ, ಕತೆ, ನಾಟಕ, ಚಿತ್ರಕಥೆಗಳು ಇವೆಲ್ಲವುಗಳನ್ನ ಬರೀತಕ್ಕಂಥ ಒಂದು ಆಸಕ್ತಿ ಇರೋದ್ರಿಂದ ಅದರಲ್ಲಿ ಮಹಾನ್ ಕಾವ್ಯವನ್ನ ರಚಿಸಿದ್ರು. ಶ್ರೀ ರಾಮಾಯಣ
ರಾಮಾಯಣ ದರ್ಶನಂ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನು ರಚಿಸಿದ್ರಿಂದ ಅವರಿಗೆ ಆ ಒಂದು ಮಹಾಕಾವ್ಯವನ್ನು ರಚಿಸಿದ್ರ ಮುಖಾಂತರವಾಗಿ ಕನ್ನಡದ ಸೊಬಗು, ಕನ್ನಡಕ್ಕೆ ಇರ್ತಕ್ಕಂತಹ ಬೆಲೆ, ಕನ್ನಡದ ಮಹತ್ವವನ್ನು ಈ ಒಂದು ಕಾದಂಬರಿಯಲ್ಲಿ ನೀವು ಮಹಾಕಾವ್ಯದಲ್ಲಿ ನಾವು ನೋಡ್ಬೋದು. ಅದಕ್ಕೆ ಭಾರತ ಸರ್ಕಾರ ಅದನ್ನ ಗುರುತಿಸಿ ಅವನಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತು. ಎಷ್ಟರಲ್ಲಿ ಕೊಡ್ತು ಅಂದ್ರೆ 1967ರಲ್ಲಿ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಏನ್ ಮಾಡಿದ್ರು, ಭಾರತ ಸರ್ಕಾರ ಕುವೆಂಪು ಅವರಿಗೆ ನೀಡುತ್ತದೆ. ಸೊ ನೋಡ್ರಿ, ಪ್ರಶ್ನೆ ಕಾವ್ಯನಾಮ ಅಂತ ಕೇಳಬಹುದು, ಮೂಲ ಹೆಸರು ಕೇಳಬಹುದು. ಕುವೆಂಪು ಅವರ ಮೂಲ ಹೆಸರು, ಕುವೆಂಪು ಅವರು ಈ ಕಾವ್ಯನಾಮ, ನಂತರ ಕುವೆಂಪು ಅವರಿಗೆ ಯಾವ ಕೃತಿಗೆ ಅಥವಾ ಯಾವ ಕಾವ್ಯನಾಮಕ್ಕೆ ಅಥವಾ ಯಾವ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ, ಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ನಂತರ ಅವ್ರಿಗೆ ಕುವೆಂಪು ಅವರಿಗೆ ಎಷ್ಟನೇ ಇಸ್ವಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಭಾರತ ಸರ್ಕಾರ ಪುರಸ್ಕಾರ ಮಾಡಲಾಯಿತು ಅಂತಂದ್ರೆ 1967ರಲ್ಲಿ ಅಂತ ಹೇಳಬೇಕು. ಓಕೆನಾ? ಹಾಗಾದ್ರೆ ನಂತರ ಕೇವಲ ಇವರಿಗೆ ಅಷ್ಟೇ ಇದು ಒಂದೇ ಕೊಟ್ರ? ಇಲ್ಲ, ಮತ್ತೆ ಇಲ್ಲಿ ಅದೇ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಕರ್ನಾಟಕ ಘನ ಸರ್ಕಾರ ಅವರಿಗೆ ನೀಡುತ್ತೆ. ಅದಾದ ಮೇಲೆ ಇವರನ್ನ 1964ರಲ್ಲಿ ಅಂದ್ರೆ ನೋಡಲಿ, ಫಸ್ಟ್ ಅವರನ್ನ ರಾಷ್ಟ್ರಕವಿ ಎಂದು ಗುರುತಿಸಿದ್ರು. ಅದಾದ ಮೇಲೆ 1967ರಲ್ಲಿ ಏನ್ ಮಾಡ್ತಾರೆ, ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡ್ತಾರೆ. ಅದಾದ ಮೇಲೆ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ. ಸೊ ಇವರು ಕನ್ನಡಕ್ಕಾಗಿ ಮಾಡಿರ್ತಕ್ಕಂತಹ ಅನೇಕ ಸಾಧನೆಗಳನ್ನ ಮತ್ತು ಕನ್ನಡದ ಜನತೆ ಕನ್ನಡಕ್ಕಾಗಿ ಹೋರಾಡಬೇಕು, ಕನ್ನಡದ ನಾಡು ನುಡಿಯನ್ನ ಬೆಳೆಸಬೇಕು, ಕನ್ನಡವನ್ನ ಹೆಮ್ಮೆಯನ್ನ ಬೆಳೆಸಬೇಕು ಅಂತ ಹೇಳಿ ಅನೇಕವಾಗಿರ್ತಕ್ಕಂತಹ ಪ್ರಚೋದನಾತ್ಮಕವಾಗಿರ್ತಕ್ಕಂತಹ ಭಾವನಾತ್ಮಕವಾಗಿ ಕನ್ನಡದ ನಾಡು ನುಡಿಯನ್ನ ಸಂಪತ್ತು ಭರಿತವಾಗಿ ತಮ್ಮ ಬರವಣಿಗೆ ಮುಖಾಂತರವಾಗಿ ಬಿಂಬಿಸಿದ್ರು. ಹಾಗಾಗಿ ಇವರಿಗೆ ಕೆಲವೊಂದು ಪ್ರಸಿದ್ಧ ಹೆಸರುಗಳಿದ್ದಾವೆ. ಅಂದ್ರೆ ಕೇವಲ ಅವರು ಕುವೆಂಪು ಆಗಿ ಉಳಿಲಿಲ್ಲ, ಅವರಿಗೆ ಕೆಲವೊಂದು ಹೆಸರುಗಳಿದ್ದಾವೆ. ಏನಂತ? ಯುಗದ ಕವಿ ಮತ್ತು ಜಗದ ಕವಿ. ಕೇಳ್ಬೋದು ನಿಮ್ಗೆ ಪ್ರಶ್ನೆ, ನಾಳೆ ಏನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯುಗದ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಕುವೆಂಪು. ಜಗದ ಕವಿ ಎಂದು ಯಾರನ್ನು ಕರೆಯುತ್ತಾರೆ? ಕುವೆಂಪು. ಅಲ್ಲ ನೋಡಿ, ಇವೆರಡಕ್ಕೂ ಸಹ ನೀವು ಸಿದ್ಧರಾಗಿ, ಕುವೆಂಪು ಜಗದ ಕವಿ ಮತ್ತು ಯುಗದ ಕವಿ ಅಂತ ಹೇಳಿ ಕರೀತಾರೆ. ಸೊ ಇವ್ರನ್ನ ನೋಡಿಲಿ. ನಂತರ ಈ ಜನನಗಳನ್ನ ನೀವು ಆಲ್ಮೋಸ್ಟ್ ಎಲ್ಲರೂ ಸಹ ಕನ್ನಡದ ಅಂಕಿಗಳಲ್ಲಿ ಕಲಿಬೇಕು. ಯಾಕಂತಂದ್ರೆ ಕನ್ನಡ ಪ್ರಶ್ನೆ ಪತ್ರಿಕೆ ತೆಗಿಬೇಕಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ನಂಬರ್ಸ್ಗಳನ್ನ, ಆಂಗ್ಲ ನಂಬರ್ಗಳು ಇರ್ತಾವಲ್ಲ, ಸೊ ಈ ತರ 1 2 3 ನಾನೇ ಬರ್ದಿದ್ದೀನಲ್ಲ, ಈ ನಂಬರ್ಗಳನ್ನು ಕೊಡಲ್ಲ. ಸೊ ಎಕ್ಸಾಕ್ಟ್ ಆಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 1 9 0 4 ಇದು ಎಕ್ಸಾಕ್ಟ್ ಆಗಿ ಕನ್ನಡದ ಅಂಕಿಗಳು. ಸೊ ಹಾಗಾಗಿ ಇವುಗಳನ್ನು ನೀವು ಹೆಚ್ಚಾಗಿ ಗಮನಿಸಬೇಕು. ಅರ್ಥ ಆಯ್ತಾ? ಸೊ ಅವರಿಗೆ ಇಷ್ಟು ನಮ್ಮ ನಾಡಿನ ಮೇಧಾವಿ ಮತ್ತು ಮಹನೀಯರಲ್ಲಿ ಕನ್ನಡ ಭಾವದ ಬೆಳೆಸಿರ್ತಕ್ಕಂತಹ ಕನ್ನಡವನ್ನ ಬೆಳೆಸಿ ಉಳಿಸಿರ್ತಕ್ಕಂಥವ್ರಿಗೆ ಏನ್ ಮಾಡಿದ್ರು, ಒಂದು ಕೊಡುಗೆಯನ್ನ ಯಾರು ನಮ್ಮ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಈಗ ನಾವು ಏನ್ ಮಾಡ್ತೀವಿ, ಶಿಕ್ಷಕರ ದಿನಾಚರಣೆ ಯಾರು ಹುಟ್ಟುಹಬ್ಬವಾಗಿ ಆಚರಣೆ ಮಾಡ್ತೀವಿ? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ
ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಎಂದು ಆಚರಣೆ ಮಾಡ್ತೀವಿ. ಹೌದಾ? ಹಾಗೆ ಮಕ್ಕಳ ದಿನಾಚರಣೆ ಯಾರ ಹುಟ್ಟುಹಬ್ಬಕ್ಕೆ ಏನ್ ಮಾಡ್ತೀವಿ? ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆ ಮಾಡ್ತೀವಿ. ಅದೇ ತರ ಕುವೆಂಪು ಅವರ ಜನ್ಮದಿನವನ್ನ ಏನೆಂದು ಆಚರಣೆ ಮಾಡಬೇಕು ಅಂತ ಹೇಳಿತು ಸರ್ಕಾರ ಅಂತಂದ್ರೆ ವಿಶ್ವ ಮಾನವ ದಿನ. ವಿಶ್ವ ಮಾನವ ದಿನ. ವಿಶ್ವ ಮಾನವ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 29. ಯಾವಾಗ ಕುವೆಂಪು ಅವರು ಜನಿಸ್ತಾರೆ ಆ ದಿನವನ್ನ ವಿಶ್ವ ಮಾನವ ದಿನ ಎಂದು ಆಚರಣೆ ಮಾಡ್ತಾರೆ. ಓಕೆನಾ? ಸೊ ಇವತ್ತು ಇದಾಗಿತ್ತು ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ನಾಡಿನ ಹೆಮ್ಮೆಯ ಕುವೆಂಪು ಅವರ ಬಗ್ಗೆ ತಾವೆಲ್ಲರೂ ಸಹ ತಿಳ್ಕೊಂಡಿದ್ದೀರಿ ಅಂತ ಭಾವಿಸುತ್ತಾ ಈ ಒಂದು ತರಗತಿ ತಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತರಗತಿಯನ್ನು ಪ್ರಾರಂಭಿಸೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಸಹ ವಂದನೆಗಳು.